ಈ ತರ ಕಲರ್ ಎಫೆಕ್ಟ್ ನಿಮ್ ಫೋಟೋಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಎಂಡ್ ತನಕ ಈ ವಿಡಿಯೋ ನೋಡಿ. ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ಗೆ ಹೋಗಿ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಅದೇ ರೀತಿ ಅಪ್ಲೈ ಮಾಡಿ. ಮೇಲೆ ಸರ್ಚ್ ಬಾರ್ಗೆ ಹೋಗಿ ನಾನು ಏನ್ ಟೈಪ್ ಮಾಡ್ತೀನಿ ಅದನ್ನೇ ಟೈಪ್ ಮಾಡಿ. ನೀವು ಯಾವ ಬ್ಯಾಕ್ ಗ್ರೌಂಡ್ ಆದ್ರೂ ತಗೋಬಹುದು. ನಾನು ಈ ಬ್ಯಾಕ್ ಗ್ರೌಂಡ್ ತಗೊಂತೀನಿ. ಕೆಳಗಡೆ ಇಲ್ಲಿ ಆಡ್ ಫೋಟೋ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ ಫೋಟೋ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಇಮೇಜ್ ಹಾಕ್ಬೇಕು. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋ ವೆಬ್ಸೈಟ್ ನಾನು ಕೊಟ್ಟಿರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಮೇಲೆ ಬಯೋದಲ್ಲಿ ಇದೆ. ನಿಮ್ ಇಮೇಜ್ ನ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಗೆ ಸ್ಕ್ರೋಲ್ ಮಾಡಿ ಡ್ರಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ ಆಗಿ ಟೂಲ್ ಸೆಲೆಕ್ಟ್ ಆಗಿರುತ್ತೆ. ಅದೇ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ಹಾರ್ಡ್ನೆಸ್ 25 ಇಟ್ಕೊಳ್ಳಿ. ಸೈಜ್ 125 ಅಥವಾ 120 ಇಟ್ಕೊಳ್ಳಿ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಕಲರ್ ಇಷ್ಟನೇ ಅದೇ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ರೆಡ್ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅದೇ ರೀತಿ ಅಪ್ಲೈ ಮಾಡಿ. ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಡ್ರಾ ಮಾಡಿದಲ್ಲ ಆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕೆಳಗಡೆ ಅಡ್ಜಸ್ಟ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಂಡು ಎರಡು ಬೆಳ್ಳಿ ಯೂಸ್ ಮಾಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಲೇಯರ್ ಆಡ್ ಮಾಡ್ಕೊಂಡು ಅದೇ ತರ ಅಪೋಸಿಟ್ ಕಲರ್ ಆಡ್ ಮಾಡ್ಕೊಳ್ಳಿ. ಕೆಳಗಡೆ ಇಲ್ಲಿ ಅಡ್ಜಸ್ಟ್ ಪಕ್ಕ ಬ್ಲೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓವರ್ ಲೇಯರ್ ಅಂತ ಎಫೆಕ್ಟ್ ಇರುತ್ತೆ, ಆ ಎಫೆಕ್ಟ್ ನ ಆಡ್ ಮಾಡಿ. ಎರಡು ಲೇಯರ್ ಗೆ ಸೇಮ್ ಎಫೆಕ್ಟ್ ಆಡ್ ಮಾಡಿದ್ಮೇಲೆ ನಿಮ್ಮ ಔಟ್ಪುಟ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಕ್ಲಿಕ್ ಮಾಡ್ಕೊಂಡು ಎರಡು ಬೆಳ್ಳಿ ಯೂಸ್ ಮಾಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡಿ. ನೋಡಿದ್ರಲ್ವಾ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.